ಹಿಂದೂ ರಾಷ್ಟ್ರದ ಹೆಸರಿನಲ್ಲಿ BJPಗೆ ಸಪೋರ್ಟ್ ಮಾಡ್ಕೊಂಡು ಬಂದರು. ನಾಮಫಲಕ ಮಾತ್ರ RSS ಹಿಂದುತ್ವ, ಅದರ ಹಿಂದುಗಡೆ ಇರುವುದೆಲ್ಲ BJP. ಹಿಂದೂ ಧರ್ಮದ ಹೆಸರಿನಿಂದ ಜನರನ್ನು ದಾರಿ ತಪ್ಪಿಸಿ BJP ಅಧಿಕಾರ ತರೋದು. ಇವರಿಗೆ ಮತ್ತು ನೋಂದಣಿ ಇರಬೇಕು ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇವ್ರು ಸಪೋರ್ಟ್ ಇದೆ. ಟಿಕೆಟ್ ಕೊಡೋ ಹೊತ್ತಿನಾಗ RSSದವ್ರನ್ನ ಕೇಳಿಕೊಡ್ತಾರೆ. ಅಷ್ಟು ದುಡ್ಡು ಕಲೆಕ್ಟ್ ಮಾಡ್ತೀರಿ, ನೀವು ನೋಂದಣಿ ಇಲ್ಲಾಂದರೆ ಬೇನಾಮಿ ಹೆಸರು ಮೇಲೆ ದುಡ್ಡು ಹೋದರೆ, ಜನರ ದುಡ್ಡು ಹೋದರೆ ನೀವು ಯಾವ ತಪ್ಪು ನೋಡಿ. ರಾಮ ಮಂದಿರ ದುಡ್ಡನ್ನೇ ಬಿಟ್ಟಿಲ್ಲ, ಇನ್ನು RSS ದುಡ್ಡು ಏನೇನು ನಡೆದೈತೆ ಅನ್ನೋದು ಹೆಂಗೆ ಹೇಳೋದು? ಅವರು ಪ್ರಾಮಾಣಿಕರಿದ್ದರೆ ಅವ್ರಿಗೆ ತಾವು ಜನರ ಎದುರುಗಡೆ ನಾವು ಧರ್ಮದವರು, ಹಿಂದೂ ಧರ್ಮ ಕಟ್ಟವರು, ನಮ್ಮದು ವೈಟ್ ಪೇಪರ್ ಇದ್ದಂಗೆ ನಾವು ಇಡೀ ಜನತೆಗೆ ನಾವು ರಿಜಿಸ್ಟ್ರೇಷನ್ ಮಾಡೋದ್ರ ಮೂಲಕ ನಮ್ಮ ಲೆಕ್ಕಚಕ್ಕವನ್ನು ಚುಕ್ಕವಾಗಿ ತೋರಿಸ್ತೇವೆ, ನಾವು ಎದಕ್ಕೆ ಬಳಸಿದ್ದೇವೆ, ಎದಕ್ಕೆ ಖರ್ಚು ಮಾಡ್ತೇವೆ, ಎದಕ್ಕೆ ಕೂಡಿಸ್ತೇವೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದರೆ ಜನತೆ ಹೋಗ್ತಾರೆ. ಇಲ್ಲಿ ಹಿಂದೂ ಹೆಸರು ಮೇಲೆ ಕಲೆಕ್ಟ್ ಮಾಡಿದಾನ ಇಲೆಕ್ಷನ್ ಹೋಗ್ತಾ ಇದೆ ಅಂತಕ್ಕಂಥ ಭಾವನೆ ನಮ್ಮದು. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇನ್ನೊಂದು ರೂಟ್ ಕಂಡು ಅಲ್ಲಿ ಹಣ ಅಲ್ಲಿ ಡೈವರ್ಟ್ ಆಗೋದು, ಆ ಹಣವನ್ನು ಪಕ್ಷ ಕಟ್ಟೋದಕ್ಕೆ ಉಪಯೋಗ ಮಾಡ್ಕೊಳ್ಳೋದು. ಹೆಸರು ಮಾತ್ರ ಹಿಂದುತ್ವ ಕಟ್ತೀವಿ ಅಂತೇಳಿ RSSದವ್ರು ಹೇಳೋದು. ಹಣ, ವೇಳೆ, ಟೈಮು, ಜನರನ್ನು ಗೊಂದಲಕ್ಕೆ ಎಬ್ಸೋದು, ಇದೆಲ್ಲ ಮಾಡುವಂಥ ಸಂಸ್ಥೆ ರಿಜಿಸ್ಟ್ರೇಷನ್ ಇರಬೇಕಂತ ಕೇಳಿದ್ರೆ ಏನು ತಪ್ಪಿದೆ? ಶ್ರೀಗಳು ಹೇಳಿದ್ರು ಸರ್ ಮೊನ್ನೆ, ಏನಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇಂಥ ಆರೋಪಗಳು ಬರೋದಿಲ್ಲ, ಮಾಡ್ಕೋಬೇಕು ಅಂತ. ತಂತವ್ರು ಅಜ್ಜರೇ ಹೇಳ್ಯಾರ, ಗುರುಗಳೇ ಹೇಳ್ಯಾರ ಅಂದರೆ ಇವ್ರಿಗಿನ್ನೂ ಅದು ಬಂದಿಲ್ಲ ಅಂದರೆ ಡಿಫೆಂಡ್ ಏನಂತ ಮಾಡ್ಕೋತಾರೆ? ನಾನಂತೂ ಕೇಳಿಲ್ಲಪ್ಪ. ಪ್ರಶ್ನೆ ಎತ್ತಿದ್ಮೇಲೆ ಮುಗಿಬಿಡ್ತಾರೆ. ಅವ್ರು ನಿಮ್ಮನ್ನು ಕೆಡುತ್ತೀವಿ, ನಿಮ್ಮನ್ನು ಇದು ಮಾಡ್ತೀವಿ. ಯಾಕೋ ನನಗೆ ಹಿಂದೂ ಹೆಸರಿನಲ್ಲಿ ನಡೀತಕ್ಕಂಥ ತಂತ್ರಗಾರಿಕೆ, ಕುತಂತ್ರ, ಈ ಧರ್ಮಕ್ಕೆ ಅಂಟಿದ ರೋಗ ಇದೊಂದು. ಇವರೆಲ್ಲ ಏನು ಮಾಡ್ತಾರೆ, ಇಂಥದನ್ನು ಹಿಂದೂ ಧರ್ಮದ ಘನತೆ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥದ್ದು. ಹಿಂದೂ ಧರ್ಮೀಯರು ನಾವೆಲ್ಲರೂ ಒಂದು ಅಂತಕ್ಕಂಥ ಅಡ್ಡಾಡೋರಿಗೆ ಇವರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಮನುಷ್ಯನಿಗೆ ಹೇಸಿಗೆ ತರ್ತಕ್ಕಂಥದ್ದಾಗ್ತದೆ, ಬೇಸರ ತರ್ತಕ್ಕಂಥದ್ದು, ನಂಬಿಕೆ ಅರ್ಹರಲ್ಲ ಅಂತಕ್ಕಂಥದ್ದಾಗ್ತದೆ. ಆದ್ದರಿಂದ RSSದವ್ರಿಗೆ ನಮ್ಮ ಪ್ರಿಯಾಂಕಾ ಖರ್ಗೆ ನೀವು ಯಾಕೆ ರಿಜಿಸ್ಟ್ರೇಷನ್ ಮಾಡಿಲ್ಲ? ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.